ಪ್ರಸಿದ್ಧ ಕೆಆರ್ ಮಾರ್ಕೆಟ್ ಜಾಗವೊಂದಕ್ಕೆ ತಿಕ್ಕಾಟ ಶುರುವಾಗಿದೆ. 30 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳಿದ್ರು, ಆಟೋ ಸ್ಟ್ಯಾಂಡ್ ಇತ್ತು. ಬಟ್ ಅವರೆಲ್ಲರನ್ನೂ ಎತ್ತಂಗಡಿ ಮಾಡಿ ಈಗ ಒಂದು ಖಾಸಗಿ ಮಳಿಗೆಯನ್ನು ನಿರ್ಮಾಣ ಮಾಡೋದಕ್ಕೆ ಶಾಸಕರ ಬೆಂಬಲಿಗರು ಮುಂದಾಗ್ತಾ ಇದ್ದಾರೆ. ಇದು ಅಲ್ಲಿ ವ್ಯಾಪಕವಾಗಿ ಗಲಾಟೆಗೂ ಕೂಡ ಕಾರಣ ಆಗಿದೆ. ಯಾರು ಆ ಶಾಸಕರ ಬೆಂಬಲಿಗರು? ಅವ್ರಿಗೆ ಯಾಕೆ ಅಲ್ಲಿ ಹಿತಾಸಕ್ತಿ ಜಾಸ್ತಿ ಆಗ್ತಾ ಇದೆ? ಯಾರ ಸೂಚನೆಯಂತೆ ಅವರಲ್ಲಿಗೆ ಬಂದಿದ್ದಾರೆ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೆಆರ್ ಮಾರುಕಟ್ಟೆಯಲ್ಲಿ ಜಮೀರ್ ಬೆಂಬಲಿಗರ ದೌರ್ಜನ್ಯ. 30 ವರ್ಷದ ಆಟೋ ನಿಲ್ದಾಣ ಖಾಲಿ ಮಾಡಿದ ಬೆಂಬಲಿಗರು. ಬಿಬಿಎಂಪಿ ಹೆಸರಲ್ಲಿ ಒಂದೇ ಲೈಸೆನ್ಸ್ನಲ್ಲಿ 5 ಮಳಿಗೆ ಓಪನ್. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ಮೈಸೂರು ರಸ್ತೆಯಲ್ಲಿ ವ್ಯಾಪಾರ ಸ್ಥಳಕ್ಕಾಗಿ ಶಾಸಕ ಜಮೀರ್ ಹಿಂಬಾಲಕರು ವರ್ಸಸ್ ಆಟೋ ಚಾಲಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳ ನಡುವೆ ತಿಕ್ಕಾಟ ಶುರುವಾಗಿದೆ. ಆಟೋ ನಿಲ್ದಾಣ ಮತ್ತು ಬೀದಿ ಬದಿ ವ್ಯಾಪಾರಕ್ಕೆ ಸೀಮಿತವಾಗಿದ್ದ ಜಾಗದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಬಿಬಿಎಂಪಿ ಹೆಸರಲ್ಲಿ ಮಳಿಗೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದು ಈ ಹಿಂದಿನಿಂದ ಇದ್ದ ವ್ಯಾಪಾರಿಗಳು ಮತ್ತು ಆಟೋ ಚಾಲಕರನ್ನ ಕೆರಳಿಸಿದೆ. ಹೌದು, ಕೆಆರ್ ಮಾರ್ಕೆಟ್ನ ಸೊಪ್ಪಿನ ಮಾರುಕಟ್ಟೆ ಎದುರಿರೋ ಆಟೋ ನಿಲ್ದಾಣದಲ್ಲೇ ಈ ವಿವಾದ ಸೃಷ್ಟಿಯಾಗಿರೋದು. ಇಲ್ಲಿ ಫ್ಲೈಓವರ್ ಬರೋ ಮುನ್ನ ಅನೇಕರು ವ್ಯಾಪಾರ ಮಾಡ್ತಿದ್ರು. ಅಲ್ಲದೆ ಇದೇ ಜಾಗದಲ್ಲಿ ಆಟೋ ನಿಲ್ದಾಣವನ್ನ ಸಂಚಾರಿ ಪೊಲೀಸರೇ ಸ್ಥಾಪಿಸಿದ್ರು. ಆದರೆ ಕಳೆದ 2 ವಾರದ ಹಿಂದೆ ಏಕಾಏಕಿ ಶಾಸಕ ಜಮೀರ್ ಹೆಸರು ಹೇಳ್ಕೊಂಡು ಕೆಲವರು ಬೀದಿ ಬದಿ ವ್ಯಾಪಾರ ಮತ್ತು ಆಟೋ ನಿಲ್ದಾಣವನ್ನ ತೆರವು ಮಾಡೋಕೆ ಮುಂದಾಗಿದ್ದಾರೆ. ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ರಾತ್ರಿ ಯಾರು ಇಲ್ಲದ ವೇಳೆ ಆಟೋ ನಿಲ್ದಾಣ ಜಾಗದಲ್ಲಿ ಪೆಟ್ಟಿಗೆ ಅಂಗಡಿಗಳನ್ನ ತಂದು ಸ್ಥಾಪಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಆಟೋ ಚಾಲಕರು ಮತ್ತು ವ್ಯಾಪಾರಿಗಳು ಕೂಡಲೇ ಅಂಗಡಿಯನ್ನ ಕಿತ್ತೆಸೆದಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಖಾಸಗಿ ವ್ಯಕ್ತಿಗಳು ಶಾಸಕ ಜಮೀರ್ ಕಚೇರಿಗೆ ಬಂದು ಮಾತನಾಡಿ ಅಂತ ಧಮಕಿ ಹಾಕಿದ್ದಾರಂತೆ. ಈ ಥರ ನಾವು ಇಲ್ಲಿ ಅಂಗಡಿ ಮಾಡ್ತೀವಿ, ಇಲ್ಲಿ ಸ್ಟ್ಯಾಂಡ್ ಮಾಡಬಾರ್ದು, ಸಾಹೇಬ್ರು ಹೇಳಿದ್ರು. ಯಾವ ಸಾಹೇಬ್ರು ಹೇಳಿದಂಗೆ ಜಮೀರ್ ಸಾಹೇಬ್ರು ಹೇಳಿದ್ರು ಅಂತ ಹೇಳ್ದ. ಯಾವ ಸಾಹೇಬ್ರು? ಜಮೀರ್ ಸಾಹೇಬ್ರು ಹೇಳಿದ್ರ. ಜಮೀರ್ ಸಾಹೇಬ್ರು ಬರಲಿ ಮಾತಾಡ್ತೀವಿ ಅಂತ ಹೇಳಿದ್ವಿ. ಎಲ್ಲ ಅಯ್ಯೂಬ್ ಸಾಹೇಬ್ರು ಹೇಳ್ತಾರೆ ಅಂತ. ಎಮ್ ಎಲ್ ಎ ಅಂತ ಯಾರು ಎಮ್ ಎಲ್ ಎ ಅಂತ ಕೇಳಿದ್ರೆ ಅಯ್ಯೂಬ್ ಎಮ್ ಎಲ್ ಎ ಅಂತ ಹೇಳ್ದ. ಅವನು ಆಫೀಸ್ ಹತ್ರ ಬನ್ನಿ ಮಾತಾಡೋಣ ಅಂತ ಕೇಳಿದ್ದಕ್ಕೆ ನಾವೇನು ಹೇಳಿದ್ದೀವಿ, ಅವ್ರು ಇಲ್ಲಿ ಬರಲಿ, ನಾವು ಮಾತಾಡ್ತೀವಿ, ನಮ್ಮ ಸಂಘಟನೆಯವರೆಲ್ಲ ಬರ್ತಾವ್ರೆ, ಎಲ್ಲ ಒಟ್ಟಿಗೆ ಸೇರಿ ಮಾತಾಡ್ತೀವಿ, ಅವ್ರು ಇಲ್ಲೇ ಬರಲಿ ಅಂತ ಹೇಳಿದ್ದಕ್ಕೆ ಇದು ಅಂಗಡಿ ಎಲ್ಲ ಮಾಡಿಬಿಟ್ಟು ನಮ್ಮ ಗಾಡಿಗಳನ್ನ ನಿಲ್ಸೋಕ್ಕೆ ಜಾಗ ಕೊಡ್ತಾಯಿಲ್ಲ. ಈಗ ಅದರಿಂದ ಬೇರೆ ಟ್ರಾಫಿಕ್ಗಳು ಓವರ್ ಆಗುತ್ತೆ. ಪೊಲೀಸ್ನವ್ರು ಬಂದು ನಮಗೆ ಗಾಡಿ ನಿಲ್ಸೋಕೆ ಬಿಡ್ತಾ ಇಲ್ಲ. ಅದೊಂದು ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ. ನಾವು ಯಾರಿಗೂ ಭೇಟಿ ಮಾಡಿಲ್ಲ, ನಮ್ಗೆ ಯಾರು ಭೇಟಿ ಮಾಡಿಲ್ಲ. ನಮಗೆ ಈ ಜಾಗ ಬೇಕು, ಆಟೋ ಸ್ಟ್ಯಾಂಡ್ ಬೇಕು ಇಲ್ಲಿ ನಮಗೆ. ನಾವು 25-30 ವರ್ಷದಿಂದ ಗಾಡಿ ಓಡಿಸ್ತಾ ಇದೀವಿ, ಇದೇ ಜಾಗದಲ್ಲಿ ಓಡಿಸ್ತಾ ಇದೀವಿ. ಇನ್ನು ಆಟೋ ನಿಲ್ದಾಣ ಪಕ್ಕದಲ್ಲೂ ಕೂಡ ಇದೇ ರೀತಿ ಏಕಾಏಕಿ ಮಳಿಗೆಗಳನ್ನ ಸ್ಥಾಪಿಸಿದ್ದಾರೆ. ಅಚ್ಚರಿ ಅಂದ್ರೆ ಬಿಬಿಎಂಪಿ ಹೆಸರಲ್ಲಿ 5 ಮಾಲೀಕರಿಗೆ ಒಂದೇ ಲೈಸೆನ್ಸ್ನಲ್ಲಿ 5 ಅಂಗಡಿಗಳನ್ನ ತೆರೆಯಲಾಗಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. 2 ದಿನದ ಹಿಂದೆ ಶಾಸಕ ಜಮೀರ್ ಇರುವ ಫೋಟೋ ಜೊತೆ ಒಂದೇ ಲೈಸೆನ್ಸ್ನಲ್ಲಿ 5 ಅಂಗಡಿಗಳಿಗೂ ನಾಮಫಲಕ ಹಾಕಿ ಹೋಗಿದ್ದಾರೆ. ಬಿಬಿಎಂಪಿಯಿಂದ ಯಾರೋ ಅಂಗಡಿ ಪಡೆದು ಇನ್ಯಾರಿಗೂ ಹೆಚ್ಚುವರಿ ಬಾಡಿಗೆಗೆ ನೀಡ್ತಾರೆ ಅನ್ನೋ ಆರೋಪಗಳು ಇದ್ವು. ಸದ್ಯ ಇದಕ್ಕೆ ಪೂರಕ ಎಂಬಂತೆ ಖಾಸಗಿ ವ್ಯಕ್ತಿಗಳು ಸಚಿವರ ಹೆಸರು ಹೇಳಿ ಈ ರೀತಿ ಮಾಡ್ತಿರೋದು ಅನುಮಾನ ಹೆಚ್ಚಿಸಿದೆ. ತರಕಾರಿ ವ್ಯಾಪಾರ ದಲ್ಲ ಎತ್ತು ನಾವು ಅಂಗಡಿ ಇಸ್ಕೊಂಡಿದ್ದೀವಿ. ಇವಾಗ ಹೋಗು ಅಂದ್ರೆ ಎಲ್ಲಿ ಹೋಗೋದು? ಇದೇ ರೂಢಿ ಆಯ್ತು ಅಂತೆ. ಅದಕ್ಕೆ ಇಲ್ಲ, ಖಾಲಿ ಮಾಡಬೇಕು, ಇವಾಗಲೇ ಎಲ್ಲ ಖಾಲಿ ಮಾಡು. ನಾನು ಹೋಗಿ ಎಮ್ ಎಲ್ ಎನ್ನ ಕರ್ಕೊಂಡು ಬನ್ನಿ, ಯಾರನ್ನ ಕರ್ಕೊಂಡು ಬಾಪ, ಭಯ ಇಲ್ಲ ನಮಗೆ. ನಾವು ಇದ್ದಿದ್ದು ಇಲ್ಲೇನೆ, ಇಲ್ಲಿ ಬಿಟ್ಟು ಜಾಗ ಎಲ್ಲಿ ಹೋಗಲ್ಲ. ನಾನು ಇಲ್ಲೇನೆ ನಮ್ಗೆ ಜಾಗ. ನೀನು ನನ್ನ ಅಂಗಡಿ ತಗೊಂತ ಹೇಳ್ದು ನಾನು ನಿನಗೆ. ನಾವಿರೋ ಜಾಗ ಒಳಗೆ ನೀನು ಹಿಡ್ಕೊಬಿಟ್ಟು ಅಂಗಡಿ ಕಟ್ಕೊಂಡು ಇವಾಗ ತೆಗಿಬೇಕು. ನಾನು ಹಣ ಸುರಿದಿದ್ದರೆ ಯಾರಿಗೋಸ್ಕರ ಸುರಿದೆ ಅಂತ. ಒಟ್ಟಾರೆ 16 ವರ್ಷಗಳಿಂದ ಜೀವನೋಪಾಯಕ್ಕಾಗಿ ದುಡಿಮೆ ಮಾಡಿಕೊಂಡಿದ್ದ ವ್ಯಾಪಾರಿಗಳು, ಆಟೋ ಚಾಲಕರು ಖಾಸಗಿ ವ್ಯಕ್ತಿಗಳ ದಬ್ಬಾಳಿಕೆಯಿಂದ ಬೀದಿಗೆ ಬೀಳುವಂತಾಗಿದೆ. ಕೂಡಲೇ ಬಿಬಿಎಂಪಿ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.